ಬಿಜೆಪಿ ರೆಬೆಲ್ ನಾಯಕರು ಮೀಟಿಂಗ್ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ರೆಬೆಲ್ ನಾಯಕರ ಮೀಟಿಂಗ್ ಬಗ್ಗೆ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ರೆಬೆಲ್ ನಾಯಕರ ಸಭೆಗೆ ಶಾಸಕರು ಹೋಗಿರೋ ಬಗ್ಗೆ ಮಾಹಿತಿ ಇಲ್ಲ. ರೆಬೆಲ್ ನಾಯಕರ ಮೀಟಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆಯ ನಂತರ ಹಿಂದೆ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದವರು ಉಚ್ಚಾಟನೆಯ ನಂತರವೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾರಾ ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ. ಬಿಜೆಪಿಯ ರೆಬೆಲ್ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಆರ್ ಅಶೋಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೀಟಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ಅವರು ಇವತ್ತಿಗೂ ಸಭೆ ಮಾಡ್ತಾ ಇದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ಎಲ್ಲ ಹೋಗಿದ್ದಾರೆ. ಇದೆಲ್ಲಾನು ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಅವರು ಈ ಆಕ್ಷನ್ ಎಲ್ಲ ಆದ್ಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ನೋಡೋಣ, ನನಗೆ ಇನ್ನೂ ಗೊತ್ತಿಲ್ಲ ಸಭೆ ಮಾಡ್ತಾ ಇರೋದ್ರ ಬಗ್ಗೆ. ನನಗೇನು ಮಾಹಿತಿ ಬಂದಿಲ್ಲ. ಮಾಜಿ ಸಂಸದ ಸಿದ್ದೇಶ್ವರ ಅವ್ರ ಮನೆಯಲ್ಲಿ ನೋಡೋಣ, ಅದ್ರ ಬಗ್ಗೆ ನಾಳೆ ಸಾಯಂಕಾಲ ರಿಯಾಕ್ಷನ್ ಮಾಡ್ತೀನಿ. ನೋಡಿ, ಇದೆಲ್ಲವನ್ನು ಕೂಡ ಕೇಂದ್ರದ ನಾಯಕರು ತೆಗೆದುಕೊಂಡಿರುವಂಥದ್ದು. ಕೇಂದ್ರದ ನಾಯಕರು ಎಲ್ಲ ಮಾಹಿತಿಗಳನ್ನು ಪಡೆದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಏನೇನು ಮಾಹಿತಿ ಇದೆಯೋ ಅದನ್ನ ಯಾವುದು ನೋಡಿ, ನಾವು ಎಲ್ಲರೂ ಒಟ್ಟಿಗೆ ಹೋಗಬೇಕು, ಕಾಂಗ್ರೆಸ್ಸಿನ ಈ ದುರಾಡಳಿತವನ್ನ ಎದುರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಪಾರ್ಟಿ ನಮ್ಮ ತಾಯಿ ಇದ್ದಂಗೆ, ನಾವೆಲ್ಲ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು. ಪಾರ್ಟಿ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲ. ಬಿಜೆಪಿ ರೆಬೆಲ್ ನಾಯಕರು ಮೀಟಿಂಗ್ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ರೆಬೆಲ್ ನಾಯಕರ ಮೀಟಿಂಗ್ ಬಗ್ಗೆ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ರೆಬೆಲ್ ನಾಯಕರ ಸಭೆಗೆ ಶಾಸಕರು ಹೋಗಿರೋ ಬಗ್ಗೆ ಮಾಹಿತಿ ಇಲ್ಲ. ರೆಬೆಲ್ ನಾಯಕರ ಮೀಟಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆಯ ನಂತರ ಹಿಂದೆ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದವರು ಉಚ್ಚಾಟನೆಯ ನಂತರವೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾರಾ ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ. ಬಿಜೆಪಿಯ ರೆಬೆಲ್ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಆರ್ ಅಶೋಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೀಟಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ಅವರು ಇವತ್ತಿಗೂ ಸಭೆ ಮಾಡ್ತಾ ಇದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ಎಲ್ಲ ಹೋಗಿದ್ದಾರೆ. ಇದೆಲ್ಲಾನು ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ. ಅವರು ಈ ಆಕ್ಷನ್ ಎಲ್ಲ ಆದ್ಮೇಲೆ ಕೇಂದ್ರದ ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ನೋಡೋಣ, ನನಗೆ ಇನ್ನೂ ಗೊತ್ತಿಲ್ಲ ಸಭೆ ಮಾಡ್ತಾ ಇರೋದ್ರ ಬಗ್ಗೆ. ನನಗೇನು ಮಾಹಿತಿ ಬಂದಿಲ್ಲ. ಮಾಜಿ ಸಂಸದ ಸಿದ್ದೇಶ್ವರ ಅವ್ರ ಮನೆಯಲ್ಲಿ ನೋಡೋಣ, ಅದ್ರ ಬಗ್ಗೆ ನಾಳೆ ಸಾಯಂಕಾಲ ರಿಯಾಕ್ಷನ್ ಮಾಡ್ತೀನಿ. ನೋಡಿ, ಇದೆಲ್ಲವನ್ನು ಕೂಡ ಕೇಂದ್ರದ ನಾಯಕರು ತೆಗೆದುಕೊಂಡಿರುವಂಥದ್ದು. ಕೇಂದ್ರದ ನಾಯಕರು ಎಲ್ಲ ಮಾಹಿತಿಗಳನ್ನು ಪಡೆದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಏನೇನು ಮಾಹಿತಿ ಇದೆಯೋ ಅದನ್ನ ಯಾವುದು ನೋಡಿ, ನಾವು ಎಲ್ಲರೂ ಒಟ್ಟಿಗೆ ಹೋಗಬೇಕು, ಕಾಂಗ್ರೆಸ್ಸಿನ ಈ ದುರಾಡಳಿತವನ್ನ ಎದುರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಪಾರ್ಟಿ ನಮ್ಮ ತಾಯಿ ಇದ್ದಂಗೆ, ನಾವೆಲ್ಲ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು. ಪಾರ್ಟಿ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.